टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। पार्लिमेंट ಎದುರಿಸೋದು ಬಿಟ್ಬಿಡಿ, ಒಂದು ಪ್ರೆಸ್ ಮೀಟ್ ಎದುರಿಸಲಿ ಸಾಕು. 11 ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ. छप्पन इंच का सीना, लाल आंख, लव लेटर को लिखना, पाकिस्तान को बंद करना, ಎಲ್ಲ ಬರೇ ಕೆಂಪುಕೋಟೆ ಮೇಲೆ ಭಾಷಣದಲ್ಲಿ, ಮನ್ ಕಿ ಬಾತ್ ನಲ್ಲಿ, ನಿಮ್ಮ ಮಾಧ್ಯಮದಲ್ಲಿ. ಫರ್ಗೆಟ್, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫರ್ಗೆಟ್ ಅಡ್ರೆಸಿಂಗ್ ದ ಪಾರ್ಲಿಮೆಂಟ್, ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್. ಏನು ಆಗಬೇಕಿತ್ತು ಅಂತೀರಿ ಸರ್ ಈ ವಿಚಾರದಲ್ಲಿ? ಅದೇ ಕೇಳಕ್ಕೆ ಅವ್ರು ಹೇಳ್ಬೇಕು, ನಾನಾ ಪ್ರಧಾನಮಂತ್ರಿ. ನಾವಂತೂ ಹೇಳಿದೀವಲ್ಲ ಇವ್ರೆ, ನೀವು ಯುದ್ಧಕ್ಕೆ ಹೋದ್ರಿ ರೆಡಿ. ನೀವೇ ತಾನೇ ಹೇಳಿದ್ದು, ನಾವು ಕರಾಚಿ ಬಾಗಿಲು ತಟ್ತೀವಿ, ಇಸ್ಲಾಮಾಬಾದ್ ತಟ್ತೀವಿ, ಅಖಂಡ ಭಾರತ ಕನಸು ನನ್ಸಾಗಕ್ಕೆ ಪ್ರಾರಂಭ ಆಗಿದೆ ಅಂತ ನೀವು ತಾನೇ ಹೇಳಿದ್ದು. ನಾವು ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾ ಇರೋದು ಅಷ್ಟೇ. ನಾವು ಇನ್ನೇನಿದ್ರು ಮಾತುಕತೆ ಇದ್ರೆ ಬರೀ ಪಿಒಕೆ ಬಗ್ಗೆ ಮಾತ್ರ ಅಂತ. ಪಿಒಕೆ ಟೆರರಿಸ್ಟ್ ಮಾತಾಡಿ ಸ್ವಾಮಿ, ಎಲ್ಲರೂ ಮಾತಾಡಿ, ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಹೇಳಿ ಏನೇನ್ ನಡೀತಾ ಇದೆ ಅಂತ. ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ. ಎಲ್ಲೋದ್ರು ಆತಂಕವಾದಿಗಳು? ಎಲ್ಲೋದ್ರು? ವೇರ್ ಆರ್ ದೋಸ್ 4 ಪೀಪಲ್? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ಏನ್ ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಅದ್ರ ಬಗ್ಗೆ ಯಾರಾದ್ರೂ ಕೇಳ್ತಾ ಇದಾರ ಸರ್? ಆ 4 ಜನ ಎಲ್ಲೋದ್ರು? ಏನ್ ಇಲ್ಲಿ ಕರ್ನಾಟಕಕ್ಕೆ ಬಂದ್ರ, ತೆಲಂಗಾಣಗೆ ಹೋದ್ರ, ಬಾಂಗ್ಲಾದೇಶಿಗೆ ಹೋದ್ರ, ಚೈನಾಗೆ ಹೋದ್ರ, ಏನ್ ವಾಪಸ್ ಪಾಕಿಸ್ತಾನಿಗೆ ಹೋದ್ರ? ಅಂದ್ರೆ ಇಫ್ ಟೆರರಿಸ್ಟ್ ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ ಅಂದ್ರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್ ದಿ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಮೆಂಟ್. ಈ ವಿಚಾರದಲ್ಲಿ ಏನಾದ್ರೂ ಮುಚ್ಚಿಡ್ತಾ ಇದಾರ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನನ್ಕಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಗೊತ್ತು. ಪುಲ್ವಾಮಾನಲ್ಲಿ ಏನಾಯ್ತು ನಿಮ್ಗೆ ಗೊತ್ತಾಗಿದೇನ್ರಿ? ನಿಮ್ಗೆ ಗೊತ್ತಾಗಿದ್ಯಾ? ಎಷ್ಟು ವರ್ಷ ಆಯ್ತು? 5-6 ವರ್ಷ ಆಯ್ತು. ನೀವು ಮಾಧ್ಯಮ ಸ್ನೇಹಿತರು ಯಾರಾದ್ರೂ ಒಬ್ಬರನ್ನ ನನಗೆ ಕರೆಕ್ಟ್ ಮಾಹಿತಿ ಕೊಟ್ಬಿಡಿ ಪುಲ್ವಾಮಾ ಬಗ್ಗೆ. ಇದಂತೂ ಬಿಡಿ, ಪಹಲ್ಗಾಮ್ ಅಂತೂ 15 ದಿನ 20 ದಿನ ಆಯ್ತು. ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ ಕೊಟ್ಬಿಡಿ. ಸೊ ಮುಚ್ಚಿಡ್ತಾ ಇದಾರೆ ಅಂದ್ರೆ ಅವರ ಕಾರ್ಯವೈಖರ್ಯವನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಇದು ಮೋದಿ ಅವರ ಏನು ಚೆಸ್ಟ್ ಥಂಪಿಂಗ್ ಇದೆ ಅಥವಾ ಅವರೇ ಬೆಂಚಪ್ಪರ್ಸ್ಕೋತಾ ಇದಾರಲ್ಲ, ಬರೀ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ. ಒಂದು ಪ್ರೆಸ್ ಕಾನ್ಫರೆನ್ಸ್ ಎದುರಿಸೋ ಧೈರ್ಯ ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡೋ ಧೈರ್ಯ ಇಲ್ಲ, ಬರೇ ಮನ್ ಕಿ ಬಾತ್, ಮೊನೋಲಾಗ್ಸ್ ಅಷ್ಟೇ. ಥ್ಯಾಂಕ್ ಯು.